ನಮಸ್ಕಾರ ಸ್ನೇಹಿತರ. ಅಲ್ಲಿ ಕಾನ್ಸ್ಟೇಬಲ್ ಕಾಂಚನ ಕತೆ ಏನಾಯಿತು? ಜೈಲಿಂದ ಬಂದ ಕಾಂಚನ ನಿಜಕ್ಕೂ ಕೂಡ ಸಾವನ್ನಪ್ಪೇ ಬಿಟ್ರ? ಇಲ್ಲಿ ಸತ್ಯ ಹೇಳೋಕೆ ಬಂದು ಸಮಾಧಿ ಆದ್ರ? ಏನಾಯಿತು, ಏನು ಕತೆ? ಜೊತೆಗೆ ಇಲ್ಲಿ ಬಾಲಗೆ ತನ್ನ ಮಗಳು ರಾಣಿಯನ್ನು ಸತ್ಯ ಗೊತ್ತಾಗೇ ಬಿಡ್ತಾ ಜಾತ್ರೆಯಲ್ಲಿ ದೊಡ್ಡದೊಂದು ಟ್ವಿಸ್ಟ್ ಸಿಕ್ಕಿದೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಬಳೆ ಅಂಗಡಿ ಹತ್ರ ನಿಂತ್ಕೊಂಡಿರ್ತಾರೆ ಇಲ್ಲಿ ಇಬ್ಬರು ಮಕ್ಕಳು ಕೂಡ. ಅಲ್ಲಿಗೆ ರಾಣಿ ಕೂಡ ಬರ್ತಾಳೆ. ರಾಣಿ ಕೂಡ ಬಂದಿದ್ದೆ ಚಂದು ಹತ್ರ ಮತ್ತು ಅವ್ರ ತಂಗಿ ಹತ್ರ ನಿಂತ್ಕೊಂಡು ಬಳೆಗಳನ್ನ ನೋಡ್ತಿರ್ತಾರೆ. ಆಗ ಬಾಲ ಅಲ್ಲಿಗೆ ಬಂದು ಬಳೆಗಳು ಇಷ್ಟನಾ ಬಳೆಗಳು ಅಂತ ಕೇಳಿದಾಗ ಹೌದು ಅಂತ ರಾಣಿ ಹೇಳಿದ ತಕ್ಷಣ ಬಳೆಗಳನ್ನು ನಾನೇ ತೋರಿಸ್ತೀನಿ ನಿನ್ನ ಬಂಗಾರದ ಕೈಗೆ ಅಂತ ಹೇಳಿದ್ದೆ ಬಳೆಗಳನ್ನು ತೋರಿಸ್ತಾರೆ. ನಂತರ ನನ್ನ ಚಂದು ತಂಗಿಗೂ ಬೇಕಾ ಅಂತ ಕೇಳಿದಾಗ ನನಗೆ ಬಳೆಗಳು ಸದ್ದು ಅಂದರೆ ಆಗೋದಿಲ್ಲ, ನನಗೆ ಬಳೆಗಳೆಲ್ಲ ಬೇಕಾಗಿಲ್ಲ ಅಂತ ತುಂಬ ದುರಹಂಕಾರದಲ್ಲಿ ಆ ಮಗು ಮಾತನಾಡುತ್ತೆ. ನಂತರ ಇಲ್ಲಿ ಎಷ್ಟಾಯಿತು ಅಂತ ಕೇಳಿದಾಗ 80 ರೂಪಾಯಿ ಅಂತ ಹೇಳ್ತಾರೆ ಅಂಗಡಿಯವರು. ಆಗ 80 ರೂಪಾಯಿ ದುಡ್ಡನ್ನು ಬಾಲವರು ಕೊಡೋಕೆ ಮುಂದಾದಾಗ ರಾಣಿ ನೋಡ್ತಿದ್ದಾಳೆ. ಯಾಕಮ್ಮ, ನಿಮ್ಮಮ್ಮ ಹೇಳ್ಕೊಟ್ಟಿದ್ದಾರಲ್ವ ಇನ್ನೊಬ್ರ ಹತ್ರ ದುಡ್ಡು ತಗೋಬಾರ್ದು ಅಂತ ಹೇಳಿ ಬಾಲವ್ರು ಹೇಳಿದಾಗ ಹೌದು ಅವತ್ತು ನೀವು ನನಗೆ ಐಸ್ ಕ್ರೀಮ್ ಕೊಡಿಸಿದ್ರಿ ಅಂತ ಹೇಳಿ ರಾಣಿ ಹೇಳಿದ ತಕ್ಷಣ ಚಂದು ತಂಗಿ ಏನು ಅವತ್ತು ಇವ್ರ ಹತ್ರ ಐಸ್ ಕ್ರೀಮ್ ತಿಂದಿದ್ಯಾ, ಬೇರೆಯವ್ರು ಕೊಡಿಸೋದನ್ನೆಲ್ಲ ತಿನ್ನಬಾರ್ದು ಅಂತ ಗೊತ್ತಿಲ್ವಾ ನಿನಗೆ ಅಂತ ಹೇಳಿದಾಗ ಅವ್ರೇನು ಬೇರೆಯವರಲ್ಲ, ಅವರು ನನ್ನ ಫ್ರೆಂಡು ಅಂತ ಹೇಳ್ತಾಳೆ ರಾಣಿ. ಇಷ್ಟು ದೊಡ್ಡವರು ನಿನಗೆ ಫ್ರೆಂಡಾ ಅಂತ ಹೇಗೆ ಅಂತ ಕೇಳ್ತಾಳೆ ಚಂದನ್ ತಂಗಿ. ಆಗ ಹೇಗೆ ಅಂದರೆ ಹೀಗೆ ಅಂತ ಹೇಳಿ ರಾಣಿ ಮತ್ತು ಬಾಲ ಇಬ್ಬರು ಕೂಡ ತಮ್ಮ ಫ್ರೆಂಡ್ಶಿಪ್ನ ಸಿಂಬಲನ್ನು ತೋರಿಸ್ತಾರೆ. ತದನಂತರ ನೋಡು ರಾಣಿ, ನೀನೇನು ಬೇರೆಯವ್ರ ದುಡ್ಡನ್ನು ತಗೋಬೇಡ ಆಯಿತಾ, ಜಸ್ಟ್ ನಾನೀಗ ದುಡ್ಡು ಕೊಟ್ಟಿರ್ತೀನಿ, ನನ್ನ ನಂತರ ಎಲ್ಲ ಲೆಕ್ಕನೂ ಬರೆದಿಟ್ಟು ನಿನಗೆ ಯಾವಾಗ ದುಡ್ಡು ಬರುತ್ತೋ ಅವಾಗ ದುಡ್ಡು ಕೊಡು ಆಯಿತಾ ಅಂತ ಹೇಳಿ 80 ರೂಪಾಯಿ ಕೊಡಲಿಕ್ಕೆ ಮುಂದಾಗ್ತಾರೆ. ಅಷ್ಟರಲ್ಲಿ ಅಲ್ಲಿ ಡ್ಯಾನ್ಸು ಕುಂತ ಎಲ್ಲವನ್ನ ಕೂಡ ಮಾಡ್ತಿರ್ತಾರೆ. ಅದನ್ನು ರಾಣಿ ಕೂಡ ನೋಡಿದ್ದೆ ಈ ಕಡೆ ನಿನಗೆ ಅದನ್ನು ಡ್ಯಾನ್ಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆಯಾ, ಸರಿ ಬಾ ಹೋಗೋಣ ಅಂತ ಹೇಳಿ ಮಕ್ಕಳನ್ನ ಎಲ್ಲರನ್ನ ಕೂಡ ಕಟ್ಕೊಂಡು ಬಾಲವರು ಅಲ್ಲಿ ಡ್ಯಾನ್ಸ್ ಮಾಡಲಿಕ್ಕೆ ಅಂತ ಹೋಗ್ತಾರೆ. ಅಪ್ಪ ಮಗಳು ಇಬ್ಬರು ಕೂಡ ಸೇರಿಕೊಂಡು ಚೆನ್ನಾಗಿ ಕುಣಿತಿದ್ದಾರೆ. ಇತ್ತ ಕಡೆ ವರದಾನ ಭೇಟಿ ಮಾಡೋದಕ್ಕೆ ರೌಡಿ ಬಂದದ್ದೇ ಸರ್ ಬಾಲ ಇಲ್ಲೇ ಇದ್ದಾನೆ ಅಂದಾಗ ಬಾಲನ ಕಣ್ಮುಂದೆ ಯಾಕೆ ಬರೋಕೆ ಹೋದೆ, ಅವ್ನ ಕಣ್ಣಿಗೆ ನೀನು ಸಿಗ್ಬಿದ್ರೆ ಏನಾಗುತ್ತೆ ಅಂತ ಗೊತ್ತಾ, ಸುಮ್ಮನೆ ವಿನಾಕಾರಣ ನನ್ನ ಭೇಟಿ ಆಗೋದಕ್ಕೆ ಯಾಕೆ ಬರ್ತೀಯ ಅಂದಾಗ ಇಲ್ಲ ಮತ್ತೆ ಮೆಡಿಕಲ್ಗೆ ರಿಸರ್ಚ್ಗೆ ಬೇಕಾಗಿದ್ದಾರೆ, ನಾನು ಅದಕ್ಕೆ ಕರ್ಕೊಂಡು ಹೋಗಬೇಕಾಗಿದೆ ಅಂತೆಲ್ಲ ಹೇಳಿದಾಗ ಕರ್ಕೊಂಡು ಹೋಗು, ಆದರೆ ಯಾವುದೇ ಕಾರಣಕ್ಕೂ ಅಲ್ಲಿ ಯಾವುದೇ ಸುಳಿವನ್ನು ನೀನು ಕೊಡಬಾರ್ದು, ಜೊತೆಗೆ ನಿನ್ನನ್ನು ಜೈಲಿಂದ ಬಿಡಿಸಿದ್ದು ನಾನೇ ಅನ್ನೋದು ಕೂಡ ಬಾಲಂಗೆ ಗೊತ್ತಾಗಬಾರ್ದು, ಸುಮ್ಮನೆ ವಿನಾಕಾರಣ ನೀನು ನನ್ನನ್ನು ಭೇಟಿ ಆಗೋದಕ್ಕೆ ಬರಬೇಡ ಅಂತ ವರದವರು ಹೇಳ್ತಾರೆ. ಸರ್ ನಾನು ನಿಮ್ಮನ್ನು ಭೇಟಿ ಆಗಬೇಕು ಅಂತ ಅಂದ್ಕೊಂಡು ವಿಷಯ ತಿಳಿಸ್ಬೇಕು ಅಂತ ಬಂದಾಗೆಲ್ಲ ಬಾಲನೇ ನಿಮ್ಮ ಜೊತೆ ಇರ್ತಾನಲ್ಲ, ನಾನೇನು ಮಾಡಲಿ ಅಂದಾಗ ಹೌದು ಬಾಲ ನನ್ನ ಜೊತೆಲೇ ಇರ್ತಾನೆ, ನಾನು ಬೇಡ ಅಂದರೂ ನನ್ನ ಜೊತೆಲೇ ಇರ್ತಾನೆ, ಅವನ್ನ ಬೇಡ ಅಂತಲೂ ಕೂಡ ಹೇಳೋಕ್ಕಾಗಲ್ಲ, ಹಾಗಂದು ಮಾತ್ರಕ್ಕೆ ನೀನು ನನ್ನ ಭೇಟಿ ಆಗೋದು ಬರಬಹುದು ಕಷ್ಟಪಟ್ಟಾದ್ರು ಅಂತ ಅನ್ಕೋಬೇಡ, ಅದು ಸಾಧ್ಯ ಇಲ್ಲ, ಭೇಟಿ ಆಗಬೇಡ ನನ್ನ ಅಂತ ಹೇಳಿದ್ದೆ ಮೊದಲು ಅವ್ನ ಕಣ್ಣ ಕಾಣಿಸ್ದಾಗೆ ಇಲ್ಲಿಂದ ಹೊರಟು ಬಿಡು ಅಂತ ಹೇಳ್ತಾರೆ. ನಂತರ ರೌಡಿ ಹೊರಡೋದ್ರ ಬದಲು ಹಾಗೆ ಪುರಿ ತಿಂತ ಮಾತಾಡ್ತಾ ಇರ್ತಾರೆ. ಇತ್ತ ಕಡೆ ಬಾಲ ಮತ್ತು ಮಗು ಡ್ಯಾನ್ಸ್ ಮಾಡಬೇಕಾದ್ರೆ ಆ ರೌಡಿಯನ್ನು ನೋಡಿದ್ದೆ, ಬಾಲ ಎದ್ನು ಅಂತ ಹೋಗಿ ಆತನನ್ನು ಹಿಗ್ಗಾಮುಗ್ಗ ಬಾರಿಸಿದ್ದೆ. ಇಷ್ಟು ದಿನ ನಾನು ಕಣ್ಮರಿಯಾಗಿ ಹೋಗಿದ್ದೆ ಅಲ್ವಾ, ಇವತ್ತು ಯಾವುದೇ ಕಾರಣಕ್ಕೂ ನೀನು ನನ್ನಿಂದ ಬಚಾವಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೊಡೆದು ಬಡ್ದು ಮಾಡ್ತಿದ್ದಾರೆ. ಅಷ್ಟರಲ್ಲಿ ಅಲ್ಲಿ ಏನು ಗಲಾಟೆ ಆಗ್ತದೆ ಅಂತ ಅಂದ್ಕೊಂಡಂತಹ ರಾಣಿ ಮಾವ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಸತ್ಯವ್ರು ಬಂದಿದ್ದೆ, ಬಾಲನ ನೋಡಿದೆ, ಈ ಬಾಲ ಇಷ್ಟು ದಿನ ನನ್ನಿಂದ ತಪ್ಪಿಸ್ಕೊಂಡು ಓಡ್ತಾ ಇದ್ದೆ, ಆದರೆ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ನೀನು ತಪ್ಪಿಸ್ಕೊಂಡು ಓಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದೆ. ಬಾಲನ ಲಾಕ್ ಮಾಡೋದಕ್ಕೆ ಮುಂದಾಗ್ತಾರೆ. ಬಟ್ ಅಷ್ಟರಲ್ಲಿ ರಾಣಿ ಬಂದು ಮಾವ ಎಲ್ಲಿಗೆ ಹೋಗ್ತಿದ್ರ ನೀವು ಮಾಮ ಅಂತ ಕೇಳಿದ ತಕ್ಷಣ ರಾಣಿನ ಎಲ್ಲಿ ಬಾಲ ನೋಡ್ಬಿಡ್ತಾರೆ ಅಂತ ಹೇಳಿ ಬರಬೇಡ ಮಗಳೇ ಅಲ್ಲೇ ನಿಂತ್ಕೋ, ಇಲ್ಲಿ ರೌಡಿಗಳು ಫೈಟ್ ಮಾಡ್ತಿದ್ದಾರೆ ಅದನ್ನೆಲ್ಲ ಮಕ್ಕಳು ನೋಡಬಾರ್ದು ಅಂತ ಹೇಳಿ ತಡೆದು ನಿಲ್ಲಿಸ್ಕೊಡ್ತಾರ. ನಿಮ್ಗೆ ಅವ್ರು ಗೊತ್ತಿದ್ದಾರ ಮಾವ, ನೀವು ಯಾಕೆ ಅಲ್ಲಿ ಹೋಗ್ತಿದ್ರ ಅಂದಾಗ ನನಗೆ ಗೊತ್ತು ಮಗಳೇ, ನನಗಂತೂ ಅವ್ರು ಯಾರು ಗೊತ್ತಿಲ್ಲ ಅಂತ ಹೇಳಿದ್ದೆ. ಚಂದು ಇವಳನ್ನ ಕರ್ಕೊಂಡು ಅಂಗಡಿ ಹತ್ರ ಹೋಗುವಂತ ತನ್ನ ಮಗನ ಜೊತೆ ರಾಣಿಯನ್ನ ಕಳಿಸ್ಬಿಡ್ತಾರ. ನಂತರ ಅಲ್ಲಿ ರೌಡಿ ಎಸ್ಕೇಪ್ ಆಗ್ತಾರೆ. ಹಾಗಾಗಿ ಬಾಲ ಕೂಡ ಅವ್ರ ಹಿಂದೆನೆ ಹೋಗ್ತಾರೆ, ಈ ಕಡೆ ಸತ್ಯವ್ರು ಕೂಡ ಅವ್ರ ಹಿಂದೆನೆ ಹೋಗ್ತಿದ್ದಾರೆ. ಅತ್ತ ಕಡೆ ಬಾಲ ರೌಡಿಗನ್ನ ಹಿಗ್ಗಾಮುಗ್ಗ ಬಾರಿಸೋದ್ರ ಮುಖಾಂತರ ಇಲ್ಲಿ ಆತನನ್ನ ಲಾಕ್ ಮಾಡೋದಕ್ಕೆ ಮುಂದಾಗ್ತಿದ್ರೆ. ಈತ ಕಡೆ ತನ್ನ ಮಗನನ್ನ ಕರ್ಕೊಂಡು ದೇವಸ್ಥಾನದಿಂದ ಮನೆಗೆ ಹೊರಡ್ತಾರೆ ವರದವರು. ಈ ಕಡೆ ಕಾರಲ್ಲಿ ಕೂತು ಇನ್ನೇನೋ ಹೊರಡಬೇಕು ಅನ್ನೋದ್ರ ಒಳಗಡೆ ವರದನ ಭೇಟಿ ಮಾಡ್ಲಿಕ್ಕೆ ಕಾಂಚವರು ಓಡಿ ಬರ್ತಾರೆ. ಕಾಂಚನವರು ಬರ್ತಿದ್ದಾಗೆ ವರದಂಗೆ ಗೊತ್ತಾಗುತ್ತೆ. ಹಾಗಾಗಿ ಕಾರಿಂದ ಹಿಡಿದು ಕಾಂಚನನ ಭೇಟಿ ಮಾಡೋದಕ್ಕೆ ಅಂತ ಹೋಗ್ತಿದ್ದಾರೆ. ಅತ್ತ ಕಡೆ ಕಾಂಚನ ಸುಮ್ಮನೆ ಇಲ್ಲಿಗೆ ಬಂದಿಲ್ಲ, ಖಂಡಿತ ಇವಳು ಕಾವೇರಿ ಇದ್ದಂತ ಜೈಲಲ್ಲಿ ಇದ್ದವಳಲ್ವಾ, ಇವಳು ಇಲ್ಲಿಗೆ ಬಂದಿದ್ದಾಳೆ ಅಂದ್ರೆ ಖಂಡಿತ ಏನೋ ವಿಷಯನ ತಗೊಂಡೇ ಬಂದಿರ್ತಾಳೆ. ಯಾಕೆ ಬಂದಿರ್ಬೋದು ಅನ್ಕೊಂಡಿದ್ದೆ, ಕಾಂಚನನ ಭೇಟಿ ಮಾಡೋದಕ್ಕೆ ಅಂತಾನೆ ಬರ್ತಿದ್ದಾರೆ. ಅಷ್ಟರಲ್ಲಿ ಮಧ್ಯ ಬಂದು ಯಾವುದೋ ಒಂದು
ಪಟಾಕಿ ಬೆಂಕಿ ಸಿಡಿದು ಹೋಗುತ್ತೆ. ತಕ್ಷಣ ಈ ಕಡೆ ಕಾಂಚನ ಕೂಡ ಬಿದ್ದು ಹೋಗ್ತಾರೆ, ಪ್ರಜ್ಞಾಹೀನ ಸ್ಥಿತಿಗೆ ಜಾರ್ ಬಿಡ್ತಾರೆ. ಈ ಕಡೆ ವರದ ಅವರು ಏನಾಯ್ತು ಕಾಂಚನ, ಎದ್ದೇಳು, ನೀನು ಎದ್ದೇಳಲೇಬೇಕು, ನೀನೇನೋ ವಿಷಯ ಹೇಳೋಕೆ ಅಂತ ಬಂದಿದ್ಯಾ, ನೀನು ಆ ವಿಷಯ ತಿಳಿಸ್ಲೇಬೇಕು ಅಂತ ಹೇಳಿದಾಗ ಕಾಂಚನ ಕೂಡ ಆ ಒಂದು ಸ್ಥಿತಿಯಲ್ಲೂ ಕೂಡ ಹೇಳೋದಕ್ಕೆ ಅಂತ ಪ್ರಯತ್ನ ಪಡ್ತಿದ್ದಾರೆ. ಆದರೆ ಅವರಿಂದ ಹೇಳೋಕ್ಕಾಗ್ತಿಲ್ಲ. ಬಟ್ ವರದ ಅವರು ಬಿಡ್ತಿಲ್ಲ, ಹೇಳು ಅಂತ ಕೇಳ್ತಿದ್ದಾರೆ. ಇತ್ತ ಕಡೆ ಏನಾಯ್ತು ಗಲಾಟೆ ಅಂತ ಹೇಳಿ ಅಲ್ಲಿಗೆ ಬಂದಂತಹ ರಾಣಿಯನ್ನ ಕರ್ಕೊಂಡು ಬಂದಂತಹ ಆ ಒಂದು ಲೇಡಿ ಕೂಡ ಬಂದು ಏನಾಯ್ತು ಅಂದಾಗ ಯಾವುದೋ ಹೆಂಗಸ್ಗೆ ಪ್ರಜ್ಞೆ ತಪ್ಪಿದೆ ಅಂತ ಹೇಳ್ತಾರೆ. ತಕ್ಷಣ ಅವರು ಕೂಡ ಇಲ್ಲಿ ರಾಣಿ ಮನೆಗೆ ಹೋಗೋದಕ್ಕೆ ಅಂತ ಮುಂದಾಗ್ತಿದ್ದಾರೆ. ಆ ಕಡೆ ಬಾಲನ್ನ ಹುಡ್ಕೊಂಡು ಬಂದಂತಹ ಸತ್ಯವರನ್ನ ಎಳ್ಕೊಂಡು ಅವ್ರ ಹೆಂಡತಿ ಕೂಡ ಸರಳ ಅಂಗಡಿ ಹತ್ರ ಬನ್ನಿ, ಯಾರನ್ನ ಹುಡ್ಕೊಂಡು ಹೋಗ್ತಿದ್ರಾ ನೀವು ಅಂತ ಹೇಳಿ ಅಂಗಡಿ ಹತ್ರ ಕರ್ಕೊಂಡು ಬರ್ತಾರೆ. ನಂತರ ಎಲ್ಲರೂ ಕೂಡ ಮನೆಗೆ ಬರ್ತಾರೆ. ಇತ್ತ ಕಡೆ ಕಾವೇರಿ ಅವ್ರಿಗೆ ಭಯ ಶುರು ಆಗ್ಬಿಟ್ಟಿದೆ. ಎಲ್ಲಿ ಕಾಂಚನ ಹೋಗಿ ವರದನ ಹತ್ರ ತನ್ನ ಮಗಳ ಬಗ್ಗೆ ವಿಷಯ ತಿಳಿಸ್ಬಿಟ್ಟು ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ರೆ ಏನ್ ಮಾಡುದು ಅಂತ, ಅದೇ ಕಾರಣಕ್ಕೋಸ್ಕರನೇ ಅವ್ರಿಗೆ ಕಾಲ್ ಮಾಡಬೇಕು ಅಂತ ಹೇಳಿ ಅಲ್ಲೇ ಇದ್ದಂತಹ ಮತ್ತೊಂದು ಪೊಲೀಸ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ. ಅಲ್ಲಿ ಕಾವೇರಿ ತುಂಬಾ ಒಳ್ಳೆ ಹೆಣ್ಮಗಳು ಆಗಿರೋದ್ರಿಂದ ಸರಿ ಆಯ್ತು ತಗೋ, ಬೇಗ ಮಾತಾಡಿ ಕೊಡು ಅಂತ ಫೋನ್ ಕೂಡ ಕೊಡ್ತಾರೆ. ಅಷ್ಟರಲ್ಲಿ ಆಲ್ರೆಡಿ ಹೆಣ್ಮಗಳು ಕೂಡ ಇಲ್ಲಿ ಸತ್ಯ ಅವರ ಮನೇಲಿದ್ದಾರೆ. ಈ ಕಡೆ ಕಾವೇರಿ ಅವರು ಕಾಲ್ ಮಾಡ್ತಿದ್ದಾಗೆ ಇಲ್ಲಿ ಕಾವೇರಿ ಕಾಲ್ ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ. ರಾಣಿ ಮತ್ತೆ ಅವರ ಮಾಮ ಎಲ್ರಿಗೂ ಕೂಡ ಖುಷಿ ಆಗತ್ತೆ. ತಕ್ಷಣ ಕಾಲ್ ಮಾಡಿದೆ, ಅಲ್ಲಿ ಹೇಗಿದ್ದಾಳೆ ರಾಣಿ, ಅವಳಿಗೇನು ತೊಂದರೆ ಆಗಿಲ್ಲ ಅಲ್ವಾ ಅಂದಾಗ, ಇಲ್ಲ ನಿನ್ನ ಮಗಳಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ, ಈಗ ನಾನು ನಿಮ್ಮ ಅಣ್ಣನ ಮನೇಲೇ ಇದ್ದೀನಿ, ರಾಣಿ ಜೊತೆ ಮಾತಾಡ್ತೀಯಾ ಅಂತ ಕೇಳ್ತಾರೆ. ಹಾಂ ಖಂಡಿತ ಮಾತಾಡ್ತೀನಿ ಅಂತ ಕಾವೇರಿ ಅವರು ಹೇಳಿದಾಗ ಆ ಕಡೆ ರಾಣಿ ಕಾಲ್ ರಿಸೀವ್ ಮಾಡಿದೆ. ಅಮ್ಮ ಹೇಗಿದ್ಯಾ, ಅವತ್ತು ಬಂದಾಗ ನೀನು ನನ್ನ ಜೊತೆ ಮಾತಾಡಲೇ ಇಲ್ಲ ಅಂತ ಹೇಳಿದಾಗ ಅದು ಮಗಳೇ ಅಂತ ಹೇಳಿ ಏನೋ ಹೇಳಲಿಕ್ಕೆ ಟ್ರೈ ಮಾಡ್ತಾರೆ ಕಾವೇರಿಯವರು. ಸರಿ ಆಯಿತು ಬಿಡಮ್ಮ, ಮತ್ತೊಮ್ಮೆ ಬರ್ತೀವಲ್ವಾ, ಆಗ ನೀನು ನನ್ನ ಜೊತೆ ಮಾಮನ ಜೊತೆ ಇಬ್ಬರ ಜೊತೆ ಕೂಡ ಮಾತಾಡುವ ಆಯ್ತಾ ಅಂತ ಹೇಳಿದ್ದೆ. ಈ ಮನೇಲಿ ಎಲ್ಲರೂ ಕೂಡ ನಾನು ಚೆನ್ನಾಗಿ ನೋಡ್ಕೋತಿದ್ದಾರೆ, ನಾನು ಪ್ರತಿದಿನ ಏನಾಯಿತು ಅನ್ನೋದನ್ನು ಅಮ್ಮ ಗೊಂಬೆಗೆ ಹೇಳ್ತಾ ಇರ್ತೀನಿ ಅಂತ ಹೇಳಿ ರಾಣಿ ಅಮ್ಮನ ಜೊತೆ ಮಾತಾಡ್ತಿರ್ತಾರೆ. ನಂತರ ಮಾಮನ ಜೊತೆ ಮಾತಾಡು ಅಂತ ಹೇಳಿ ಫೋನ್ ಕೊಡ್ತಾರೆ. ಈ ಕಡೆ ಮಾಮಂಗೂ ಕೂಡ ಮಾತಾಡೋಕ್ಕೆ ಕಷ್ಟ ಆಗ್ತದೆ, ಆ ಕಡೆ ಕಾವೇರಿಯವ್ರಿಗೂ ಕೂಡ. ನಂತರ ಇಲ್ಲಿ ವರದ ಅವರು ಆ ಕಾಂಚನ ಬಾಯಿಂದ ಸತ್ಯ ಬಾಯ್ ಬಿಡಿಸ್ಬೇಕು ಅಂತ ಮುಂದಾಗ್ತಾರೆ. ಬಟ್ ಅಷ್ಟರಲ್ಲಿ ಪ್ರಜ್ಞೆ ತಪ್ಪು ಹೋಗುತ್ತೆ. ಬಾಲ ಎಲ್ಲಿದ್ದಾನೆ ಕರ್ಕೊಂಡು ಬನ್ನಿ ಅಂತ ಹೇಳಿ ಬಾಲನ ಕರೆಸ್ತಾರೆ. ಇದಕ್ಕೆ ನನಗೆ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ, ಇವಳಿಗೆ ಯಾವುದೇ ರೀತಿಲೂ ತೊಂದರೆ ಆಗಬಾರ್ದು, ಮೊದಲು ಹಾಸ್ಪಿಟಲ್ಗೆ ಅರೇಂಜ್ ಮಾಡು ಅಂತ ಹೇಳಿದೆ. ಅವರನ್ನು ಹಾಸ್ಪಿಟಲ್ಗೆ ಸೇರಿಸ್ತಾರೆ. ನಂತರ ವರದವರು ಕೂಡ ಅದೇ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಈ ಕಡೆ ಡಾಕ್ಟರ್ ಬರ್ತಿದ್ದಾಗೆ ಅವ್ರಿಗೆ ಪ್ರಜ್ಞೆ ಬಂತ, ಎಲ್ಲ ಸರಿ ಹೋಯ್ತು, ಅವರು ಸರಿಯಾಗಿದ್ದಾರೆ ಅಂತ ಕೇಳಿದಾಗ ಇಲ್ಲ ಅವರು ಕೋಮಾ ಸ್ಥಿತಿಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಈ ಕಡೆ ಕೋಮಾ ಸ್ಥಿತಿಗೆ ಹೋಗ್ಬಿಟ್ಲ, ಏನೋ ಹೇಳಬೇಕು ಅಂತ ಅನ್ಕೊಂಡು ಬಂದು ಬಟ್ ಕೋಮಾಗ ಹೋದ್ಲು ಅಂತ ಹೇಳ್ತಿದಾರಲ್ಲಪ್ಪ, ಏನಪ್ಪ ಮಾಡೋದು ಅಂತ ವರದ ಅನ್ಕೊಂಡಾಗ ಯಾರದು ನಿಮ್ಗೆ ಯಾವ ರೀತಿ ಇವರು ಇಂಪಾರ್ಟೆಂಟ್ ವ್ಯಕ್ತಿ ಅಂತ ಹೇಳಿ ಬಾಲ ಕೇಳ್ತಾ ಇದೆಯಲ್ವಾ, ಹೇಳ್ತಾ ಇದ್ದೀನಿ ನೋಡು, ಆಕೆ ನಿನ್ನ ಹೆಂಡತಿ ಕಾವೇರಿ ಇದ್ದಾಳಲ್ವಾ, ಅವಳದೇ ಜೈಲಲ್ಲಿ ಕೆಲಸ ಮಾಡ್ತಿರೋದು, ಅವಳ ಬಗ್ಗೆ ಅಂತಾನೆ ಹೇಳೋಕೆ ಅಂತ ಬಂದು ಅವಳದೇ ವಿಷಯನ ಹೇಳೋಕೆ ಬಂದು ಇವತ್ತು ಅವಳಿಗೆ ಈ ಸ್ಥಿತಿ ಆಗಿದೆ. ಅವಳು ಏನೇ ಹೇಳೋಕೆ ಬಂದು ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಅದು ಕಾವೇರಿಯಿಂದ ಮಾತ್ರ ಸಾಧ್ಯ, ಅದನ್ನ ನೀನೇ ಮಾಡಬೇಕು ಅಂತ ಕೂಡ ವರದ ಅವರು ಕಾವೇರಿ ಹುಡ್ಕೋ ಕೆಲಸವನ್ನ ಇಲ್ಲಿ ಬಾಲಗೆ ಕೊಡ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಅಂತ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೀಚ್ ಮಾಡೋದನ್ನ ಮರಿ.